ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವನ್ ಕೆ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರೋದು. ಇವತ್ತಿನ ಸಬ್ಜೆಕ್ಟ್ ಏನು ಅಂದರೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಫುಲ್ ಫ್ಲಡ್ಜ್ ಆಗಿದೆ. ಅಂದರೆ 33 ಜನ ಶಾಸಕರು ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹಿಂದೆ 13 ಜನ ಮಾಡಿದ್ರು. ಜೂನ್ 3ನೇ ತಾರೀಕು CM ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ. ಈಗ ಇನ್ನು 19 ಉಳಿಕೆ 20 ಸ್ಥಾನಗಳ ಪೈಕಿ 19 ಜನಕ್ಕೆ ಖಾತೆ ಹಂಚಿಕೆ ಆಗಿ ಸಚಿವಗಿರಿ ಸಿಕ್ಕಿದೆ. ಎಲ್ಲರೂ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದರ ಮಧ್ಯೆ CM ಡಿ ಕೆ ಶಿವಕುಮಾರ್ ಸಹ ಅವರಿಗೆ ಉಸ್ತುವಾರಿ ಖಾತೆಗಳನ್ನು, ಉಸ್ತುವಾರಿ ಜಿಲ್ಲೆಗಳನ್ನು ಹಚ್ಚಿ ನೀವು ಕೆಲಸ ಮಾಡೋರಪ್ಪ ಅಂತ ಕಳಿಸಿದ್ದಾರೆ. ಆದರೆ ಇಷ್ಟೊಂದು ತಡ ಆಗಿದ್ದೆ ಯಾಕೆ? ಈ 2 ತಿಂಗಳು ಈ ಗಜಪ್ರವಾಸ ಥರ ಮಾಡಿದ್ದೆ ಯಾಕೆ? ಇಷ್ಟೊಂದು ಡಿಲೇ ಆಗಿದ್ದಕ್ಕೆ ಮತ್ತೆ ಬೆಟ್ಟ ಹಗದು ಇಲಿ ಹುಡ್ಕ ಅಂತ ಪ್ರಯತ್ನ ಯಾಕೆ ಮಾಡಿದ್ದು? ಇವರು ಹೊಸ ಮುಖಗಳಿಗೆ ಮಣೆ ಹಾಕ್ತೀವಿ ಅಂತ ಹೇಳಿ ಹಾಕಿದ್ದು ಕೇವಲ 9-10 ಜನಕ್ಕಷ್ಟೇ. ಮೊದಲ ಬಾರಿ ಶಾಸಕರಾದವರು ಅಥವಾ ಮೊದಲ ಬಾರಿ ಅವಕಾಶ ಸಿಗದವರು 8 ಜನ ಅಷ್ಟೇ. ಜಾತಿ ಪ್ರಾತಿನಿಧ್ಯ ಮತ್ತೆ ಜಿಲ್ಲಾ ಪ್ರಾತಿನಿಧ್ಯ, ಪ್ರಾದೇಶಿಕವಾರು ಕೊಟ್ಟಿದ್ದು ಇಷ್ಟೊಂದು ತಡ ಮಾಡ್ಕೊಂಡಿದ್ದೆ ಯಾಕೆ ಅಂತ. ಅದ್ಭುತವಾಗಿದೆ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್. ಯಾಕೆ ಅಂದರೆ ಜಾತಿ ಪ್ರಾತಿನಿಧ್ಯ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ. ಆದರೆ ಒಂದೇ ಒಂದು ತಪ್ಪು ಮಾಡಿದ್ದು, ಬ್ರಾಹ್ಮಣ ಸಮುದಾಯಕ್ಕೊಂದು ಅವಕಾಶ ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ. ಅದನ್ನು ಹೊರತುಪಡಿಸಿ ನೋಡಿದ್ರೆ ಇನ್ನಿದ್ದಿದ್ದು ಎಲ್ಲ ಜಾತಿಯ ಈ ಮಣ್ಣಿನ, ಈ ಸೊಗಡಿನ, ಇಲ್ಲಿನ ಜನರು ವಾಸ ಮಾಡೋಂಥ ಕಡೆ ಮಾಡೋರಿಗೆ ಒಂದು ಅವಕಾಶ ಮಾಡಿಕೊಡ್ತು. ಅದರಲ್ಲೂ ಹೇಳ್ತಾ ಹೋದರೆ ಈಗ ಸವಿತಾ ಸಮಾಜ ಆಗಿರ್ಬೋದು, ಬೆಸ್ತ ಸಮಾಜ ಆಗಿರ್ಬೋದು, ಮತ್ತು ಇವರು ಯಾರು ಕುಂಬಾರ ಸಮಾಜ ಆಗಿರ್ಬೋದು, ಗೊಲ್ಲ ಸಮಾಜ ಆಗಿರ್ಬೋದು, ಮಡಿವಾಳರಾಗಿರ್ಬೋದು, ಇಂಥವ್ರಿಗೆ ಅವಕಾಶ ಇಲ್ಲ. ಅದನ್ನು ಹೇಳ್ಬೇಕಾಗ್ತದೆ. ಅಲೆಮಾರಿಗಳಾಗಿರ್ಬೋದು, ಇವ್ರಿಗೆ ಅವಕಾಶ ಇಲ್ಲ. ಇಷ್ಟಾದರೂ ಕೂಡ ಅವು ಮೈಕ್ರೋ ಕಮ್ಯುನಿಟಿಗಳು, ಅಂಥವ್ರನ್ನ ರೆಪ್ರೆಸೆಂಟ್ ಮಾಡಬೇಕಿತ್ತು, ಆಗಿಲ್ಲ. ಯಾಕೆಂದರೆ ಅವರಲ್ಲಿ ಒಂದು ನಾಯಕತ್ವ ಪಾಪ ಬೆಳವಣಿಗೆ ಆಗಿಲ್ಲ. ಅವರು ಯಾರು ಏನು ಇವತ್ತು ಅಧಿಕಾರಸ್ಥ ಸಮುದಾಯಗಳಿದಾವಲ್ಲ, ಅವೆಲ್ಲನ ಇದಕ್ಕೆ ಬಂದರೆ ಯಾವುದೋ ವಿಧಾನಸೌಧ ಅನ್ನೋದು ಅವರಿಗೆ ಒಂದು ಎಕಶ್ಚಿತ್ತ. ಆದರೆ ಇಂಥ ಸಮುದಾಯಗಳಿಗೆ ಗ್ರಾಮ ಪಂಚಾಯತಿ ಅನ್ನೋದು ವಿಧಾನಸೌಧ. ಹೀಗಾಗಿ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಒಂದು ಫುಲ್ ಫ್ಲಡ್ಜ್ ಗೌರ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ 33 ಜನ ಯಾವುದೇ ಮುಖಗಳು ನೋಡಿದ್ರು ಗಂಡಸರೇ ಇದ್ದಾರೆ. ಹೆಣ್ಮಕ್ಳಿಗೆ ಮಹಿಳಾ ಪ್ರಾತಿನಿಧ್ಯ ಒಂದೂ ಇಲ್ಲ. ಇದೊಂದು ದೊಡ್ಡ ದುರಂತ. ಯಾಕೆಂದರೆ 33% ರಿಸರ್ವೇಷನ್ ಬಗ್ಗೆ ಮಾತಾಡೋರು, ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಮಾತಾಡೋರು ಕನಿಷ್ಠ ಇಬ್ಬರಿಗಾದ್ರೂ ಮಾಡಲೇಬೇಕಿತ್ತಲ್ಲ. 2-3 ಜನಕ್ಕಾದ್ರೂ ಅವಕಾಶ ಕೊಡಬೇಕಿತ್ತಲ್ಲ. ಒಂದು ಮಹಿಳೆಯರ ದಿಕ್ಕಿಲ್ದಲೇ ಅಂತ ಈ ಸಚಿವ ಸಂಪುಟ ಆಗಿದೆ. ಒಂದು ಪೋಸ್ಟ್ ಖಾಲಿ ಇದೆ, ಅದು ಮುಂದೊಂದು ದಿನ ಅದು ಮಾಡಬಹುದು. ಈಗ ಈ 33 ಜನ ಸಚಿವರಲ್ಲಿ ಈಗ ನಿನ್ನೆ ಏನಾದಂಥವ್ರು ಅಂದರೆ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ 19 ಶಾಸಕರಿದ್ದಾರಲ್ಲ, ಅವ್ರ ಬಗ್ಗೆ ಒಂಚೂರು ಮಾತಾಡ್ತಾ ಹೋಗೋಣ. ಬೀದರಿಂದ ಶುರು ಮಾಡಿಕೊಂಡು ಚಾಮರಾಜನಗರದವರೆಗೂ ಎಂಡ್ ಮಾಡ್ತಾ ಹೋಗೋಣ. ಬೀದರಲ್ಲಿ ಲಾಸ್ಟ್ ಟೈಮು ಡಿ ಕೆ ಶಿವಕುಮಾರ್ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಯಾರೋ ಈಶ್ವರ್ ಖಂಡ್ರೆ, ಬಾಲ್ಕಿ MLA, ವೀರಶೈವ ಮಹಾಸಭಾದ ಅಧ್ಯಕ್ಷರು, ಈಗ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು. ಅವ್ರಿಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಲಾಸ್ಟ್ ಟೈಮ್ ರಹೀಂ ಖಾನ್ಗೆ ಕೊಟ್ಟಿದ್ರು, ಈ ಸರಿ ಅಲ್ಲಿ ಯಾರಿಗೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಇನ್ನು ಅದಾದ ನಂತರ ಬಿಜಾಪುರಕ್ಕೆ ಬಂದರೆ, ಬಿಜಾಪುರದಲ್ಲಿ ಲಾಸ್ಟ್ ಟೈಮ್ ಇಬ್ಬರಿಗೆ ಅವಕಾಶ ಸಿಕ್ಕಿತ್ತು. ಒಂದು ಬಸವನ ಬಾಗೇವಾಡಿ MLA ಶಿವಾನಂದ ಪಾಟೀಲ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು, ಮತ್ತು MB ಪಾಟೀಲ್ರಿಗೆ, ಬಬಲೇಶ್ವರ MLA MB ಪಾಟೀಲ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಈ ಬಾರಿ ಏನು ಡಿ ಕೆ ಶಿವಕುಮಾರ್ ಗೌರ್ಮೆಂಟಲ್ಲಿ ಇವ್ರಿಗೆ ಯಾರಿಗೆ MB ಪಾಟೀಲ್ಗೆ ಒಂದು ಅವಕಾಶ ಸಿಕ್ಕಿದೆ. ಇನ್ನು ಅಪ್ಪಾಜಿ ನಾಡಗೌಡರು ಇದ್ದರು, ಮತ್ತು ಇಂಡಿ MLA ಯಶವಂತರಾಯ ಗೌಡ ಪಾಟೀಲ್ ಇದ್ದರು. ಅದಾದಮೇಲೆ ಶಿವಾನಂದ ಪಾಟೀಲ್ ಸಹಜವಾಗಿದ್ದರು. ಶಿವಾನಂದ ಪಾಟೀಲ್ಗೂ ಸಿಕ್ಕಿಲ್ಲ, ಯಶವಂತರಾಯ ಗೌಡ ಪಾಟೀಲ್ಗೂ ಸಿಕ್ಕಿಲ್ಲ, ಮತ್ತು ಅಪ್ಪಾಜಿ ಗೌಡರಿಗೂ ಸಿಕ್ಕಿಲ್ಲ. ನನಗನ್ಸಿದ್ದ ಅಲ್ಲೊಂದು ಅವಕಾಶ ಕೊಡಬೇಕಿತ್ತು. ಯಾಕೆಂದರೆ 9 ಕ್ಷೇತ್ರಗಳ ಪೈಕಿ 7 ಜನ ಗೆದ್ದಿದ್ದರಲ್ಲಿ ಅಲ್ಲೊಂದು ಅವಕಾಶ ಕೊಡ್ಬೋದಿತ್ತು. ಯಾವುದು ಒಂದು JDS ಗೆದ್ದಿದೆ, ಒಂದು BJP ಗೆದ್ದಿದೆ. ಮತ್ತು ಶಿವಾನಂದ ಪಾಟೀಲ್ರು ನೆಕ್ಸ್ಟ್ ಸಾರಿಗೆ ಏನು ಹಿಂದೂ ಹುಲಿ ಯತ್ನಾಳ್ ಇದ್ರಲ್ಲ, ಯತ್ನಾಳ್ರನ್ನ ಸೋಲಿಸ್ಲೇಬೇಕು ಅಂತ ಹೇಳಿ ತಮ್ಮ ಮಗಳನ್ನ ತಯಾರು ಮಾಡ್ತಾಯಿದ್ರು. ಈಗೊಂದು ಹಂತಕ್ಕೆ ಸೆಟ್ ಬ್ಯಾಕ್ ಆಯಿತು. ಇನ್ನು ಅಪ್ಪಾಜಿ ನಾಡಗೌಡರು ಪಾಪ 6 ಸಾರಿ ಗೆದ್ದು ಬಂದಂಥವ್ರು, ಹಿರಿಯ ಶಾಸಕರು, ಅವರಿಗೊಂದು ಆಪರ್ಚುನಿಟಿ ಮಿಸ್ ಆಗಿದೆ. ವೆರಿ ಡೀಸೆಂಟ್ ರಾಜಕಾರಣಿ ಯಶವಂತರಾಯ ಗೌಡ ಪಾಟೀಲ್, ಪಾಪ ಅವ್ರಿಗೊಂದು ಅವಕಾಶ ಸಿಗಬೇಕಿತ್ತು. ಭಾಳ ಮನನೊಂದು ಅವ್ರು ರಾಜೀನಾಮೆ ಸಹ ಇದನ್ನು ಮಾಡಿದ್ದಾರೆ, ಅದು ಅಕ್ಸೆಪ್ಟ್ ಆಗಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಕಲಬುರ್ಗಿಗೆ ಬಂದರೆ ಬಂಪರು. ಕಲಬುರ್ಗಿಗೆ ಯಾಕೆ ಬಂಪರು ಅಂತಂದರೆ, ಒಂದು AICC ಅಧ್ಯಕ್ಷರಿದ್ದಾರೆ, ಅಲ್ಲಿ 7 ಜನ ಶಾಸಕರಿಗೆ 9 ಕಾನ್ಸ್ಟಿಟ್ಯೂನ್ಸಿ ಪೈಕಿ 7 ಜನ ಗೆದ್ದಿದ್ದಾರೆ. ಆ 7 ಜನದಲ್ಲಿ 3 ಜನಕ್ಕೆ ಲಾಟ್ರಿ.
ಯಾರು? ಪ್ರಿಯಾಂಕ್ ಖರ್ಗೆ, ACC ಅಧ್ಯಕ್ಷರ ಮಗ, ಅವರ ಶಿಷ್ಯನೇ ಶರಣ್ ಪ್ರಕಾಶ್ ಪಾಟೀಲ್ಗೆ ಒಂದು ಅವಕಾಶ ಸಿಕ್ಕಿದೆ. ಈಗ ಧರ್ಮ್ ಸಿಂಗ್, ಮಾಜಿ CM ಧರ್ಮ್ ಸಿಂಗ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಮಾಜಿ ಮಾಜಿ ಏನಲ್ಲ, ಇರೋ ತನಕ ಅವ್ರ ದೋಸ್ತ್ಗಳಾಗಿ ಇದ್ದಂಥವ್ರು ಧರ್ಮ್ ಸಿಂಗ್ ಮಗ ಅಜಯ್ ಸಿಂಗಿಗೆ ಒಂದು ಅವಕಾಶ ಸಿಕ್ಕಿದೆ. ಅಜಯ್ ಸಿಂಗು ಬ್ರಿಲಿಯಂಟ್ ಮತ್ತೆ ವೆಲ್ ಎಜುಕೇಟೆಡ್ ಪರ್ಸನ್, ಮತ್ತೆ ಒಂದು ರಾಜಕೀಯ ಹಿನ್ನೆಲೆ ಇತ್ತು, ಒಂದು ಅವಕಾಶ ಸಿಗ್ಬೇಕಿತ್ತು, ಸಿಕ್ಕಿದೆ, ಒಪ್ಕೊಳ್ಳೋಣ. ಅದು ಹೊರತಾಗಿ ಖನಿಜ ಫಾತಿಮಾ ಆಗಿರ್ಬೋದು, ಆಳಂದ MLA ಆಗಿರ್ಬೋದು, ಮತ್ತೆ ಬೆಂಗಳೂರು ಕಲಬುರಗಿ ದಕ್ಷಿಣದ MLA ಆಗಿರ್ಬೋದು, ಇವರೆಲ್ಲ ಟ್ರೈ ಮಾಡಿದ್ರು, ಅವ್ರಿಗೊಂದು ಅವಕಾಶ ಮಿಸ್ ಆಗಿದೆ. ಇನ್ನು ಯಾದಗಿರಿಗೆ ಬಂದರೆ ಲಾಸ್ಟ್ ಟೈಮ್ ದರ್ಶನಾಪುರಕ್ಕೆ ಸಿಕ್ಕಿತ್ತು ಅವಕಾಶ, ಈ ಸಾರಿ ಅವ್ರಿಗೆ ಡಕ್ಔಟ್, ಅವರಿಲ್ಲ ಈ ಸಾರಿ. ಇಡೀ ಯಾದಗಿರಿ ಜಿಲ್ಲೆಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಇನ್ನು ರಾಯಚೂರಿಗೆ ಬಂದರು ಅಷ್ಟೇ, ರಾಯಚೂರಿಗೆ ದದ್ದಲ್ಲಿದ್ದರು, ತುರುವಿಯಾಳಿದ್ರು, ಇವ್ರಿಗೆ ಯಾರೋ ಬಾದರ್ಲಿದ್ರು, ಹಂಪನಗೌಡ ನಾಯಕ ಇದ್ದರು, ಇವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಅಲ್ಲೂ 0 ಪರ್ಫಾರ್ಮೆನ್ಸ್. ಅಂದರೆ ಮೀನ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಪಾಪ ಅಲ್ಲಿನ ಮೇಲೆ ನಂಬಿಕೆ ಇಲ್ವೇನೋ ಅವ್ರ ನಾಯಕರ ಮೇಲೆ. 2 ಜಿಲ್ಲೆಗಳಿಗೆ ಈಗ ಕಂಡಿದ್ದ ಮಟ್ಟಿಗೆ 2 ಜಿಲ್ಲೆಗಳಿಗೆ ಅವಕಾಶ ಇಲ್ಲ. ಇನ್ನು ನೆಕ್ಸ್ಟ್ ಬಳ್ಳಾರಿಗೆ ಬಂದರೆ, ಬಳ್ಳಾರಿಗೆ ಈ ಸಾರಿ ಅಗೈನ್ ಏನೋ ಒಂದು ಕಳಂಕವನ್ನು ಹೊತ್ಕೊಂಡಿದ್ದಂಥ ನಾಗೇಂದ್ರ ಅವರು ಇಡೀ ತನಿಖೆ ಇನ್ನೂ ಲಾಜಿಕಲ್ ಎಂಡ್ಗೆ ಹೋಗಿಲ್ಲ, ಇಷ್ಟು ಬೇಗ ಯಾಕೆ ಮಾಡಿದ್ರು ಅನ್ನೋದೊಂದು ಅನ್ನಿಸ್ತಾ ಇದೆ. ಹೈಕಮಾಂಡ್ ಬಗ್ಗೆ ಏನು ಮಾತು ಕೊಟ್ಟಿದ್ರು ಅಥವಾ ಏನೇ ಇರಲಿ, ಯಾಕೆಂದರೆ ಅಟ್ಲೀಸ್ಟ್ ಒಂದು ರಿಪೋರ್ಟ್ ಸಬ್ಮಿಟ್ ಆಗದಿಲ್ಲದ್ದು ಇವ್ರು ಹೆಂಗೆ ಅವ್ರಿಗೆ ಅವಕಾಶ ಕೊಟ್ಟರು ಏನೋ ಗೊತ್ತಿಲ್ಲ. ನಾಗೇಂದ್ರ ಅವ್ರಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಅದರಂತೆ ವಿಜಯನಗರ ಜಿಲ್ಲೆಗೆ ಬಂದರೆ ಅಲ್ಲಿ ಯಾರು ಗೋವಿಂದಪ್ಪ ಅವರಿದ್ದರು, ಹೊಸಪೇಟೆ MLA, ಅವರಿಗೆ ಗವಿಯಪ್ಪಗೊಂದು ಅವಕಾಶ ಸಿಕ್ಕಿಲ್ಲ. ಕೊಪ್ಪಳಕ್ಕೆ ಬಂದರೆ ಕೊಪ್ಪಳದನ್ನು ಲಾಟ್ರಿ ಇತ್ತು, 3 ಜನ ಆಸ್ಪಿರೆಂಟ್ಸ್ ಇದ್ರು. ಒಂದು ಕನಕಗಿರಿ MLA ಶಿವರಾಜ್ ತಂಗಡಗಿ, ಮತ್ತು ಅದಾದಮೇಲೆ ಯಾರು ಯಲಬುರ್ಗಾ MLA ಬಸವರಾಜ ರಾಯರೆಡ್ಡಿ, ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ರಾಘವೇಂದ್ರ ಇಟ್ನಾಳ್ ಇದ್ರು. ರಾಘವೇಂದ್ರ ಇಟ್ನಾಳ್ ಹೆಸರು ಪರಿಗಣನೆಗೆ ಬಂದಿಲ್ಲ. ರಾಯರೆಡ್ಡಿ ಈಸ್ ಎ ಬ್ರಿಲಿಯಂಟು, ಒಳ್ಳೆ ಆಳವಾಗಿ ಓದ್ಕೊಂಡಿರೋವಂಥವ್ರು, ರಾಜಕೀಯ ಗರಡಿಯಲ್ಲಿ ಚೆನ್ನಾಗಿ ಬೆಳೆದಿರೋವಂಥವ್ರು, ಪಳಗಿರೋಂಥವ್ರು ಮತ್ತು ಪ್ರಾಮಾಣಿಕ ರಾಜಕಾರಣಿ. ಹಾಗಾಗಿ ರಾಯರೆಡ್ಡಿಗೆ ಸಿಕ್ಕಿದ್ದು ಒಂದು ಹತ್ತಕ್ಕೆ ಖುಷಿ ವಿಚಾರನೇ. ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಆಶಯ. ಇನ್ನು ಶಿವರಾಜ್ ತಂಗಡಿಗೆ ಲಾಸ್ಟ್ ಟೈಮ್ ಒಳ್ಳೆ ವರ್ಕ್ ಮಾಡಿದ್ರು, 4ನೇ ಬಾರಿ ಅವಕಾಶ ಸಿಕ್ಕಿದೆ, 4ನೇ ಬಾರಿ ಅವಕಾಶ ಸಿಕ್ಕಿದೆ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸಂತೋಷ. ಇನ್ನು ಅದಾದ ನಂತರ ದಾವಣಗೆರೆಗೆ ಬಂದರೆ, ದಾವಣಗೆರೆಗೆ ಸಹಜವಾಗಿ ಬಾಸ್ ಇಸ್ ದ ಬಾಸ್ ಅನ್ನೋ ಲೆಕ್ಕಾಚಾರ. ನಮ್ಮ ಮನೆಗೆ ಯಾರೇನೇ ಹೇಳಿ ನಮ್ಮ ಮನೆಗೆ ಒಂದು ಅವಕಾಶ ಬರಬೇಕು ಅನ್ನೋದು. ಬರಲಿಲ್ಲ ಅಂದರೆ 3 ಜನ ಗೊತ್ತಲ್ಲ ಅಂದಂತೆ SS ಮಲ್ಲಿಕಾರ್ಜುನ್ ಮನೆಗೆ ಮಲ್ಲಿಕಾರ್ಜುನ್ ಅವರು ಎಗೇನ್ ಮಿನಿಸ್ಟರ್ ಆಗಿದ್ದಾರೆ. ಪಾಪ ಮಂಕಾಳ್ ವೈದ್ಯರನ್ನು ಕಿತ್ತಾಕಿ ಇವರಿಗೊಂದು ಅವಕಾಶ ಕೊಟ್ಟಿದ್ದು. ಇವ್ರು ಮಂಕಾಳ್ ವೈದ್ಯರಿಗೆ ಮಿನಿಸ್ಟರ್ಗಿರಿ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗ್ತಿರ್ಲಿಲ್ಲ. ಲಿಸ್ಟಲ್ಲಿ ನೇಮ್ ಬಂದು, ಲಿಸ್ಟಲ್ಲಿ ಹೆಸರಿದ್ದು, CM ಖುದ್ದು ಫೋನ್ ಮಾಡಿ ಹೇಳಿ ಬಾರಪ್ಪ ಮಿನಿಸ್ಟರ್ ಆಗೋ ಅಂತ ಹೇಳಿದ್ದಾದ್ಮೇಲೆ ಏಕಾಏಕಿ ತಗ್ಸಿದ್ದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಮಂಕಾಳ್ ವೈದ್ಯಂಗೆ ಮಾಡಿದ ಅವಮಾನ. ಇದನ್ನು ಮಾಡಬಾರ್ದಿತ್ತು ಕಾಂಗ್ರೆಸ್ ಗೌರ್ಮೆಂಟು ಮತ್ತು ಹೈಕಮಾಂಡ್ ಆಗಲಿ, ಅದೊಂದು. ಇನ್ನು ವೆರಿ ಇಂಪಾರ್ಟೆಂಟ್ ಪರ್ಸನ್ ಮಾಯಗೊಂಡ MLA ಬಸವಂತಪ್ಪಂಗೆ ಸಿಕ್ಕಿತ್ತು. ಬಸವಂತಪ್ಪ ಒಂದು ಅಧಿಕಾರ ಇಲ್ಲದೆ ಇರೋವಂಥ ಜನರಿಗೆ ಒಂದು ಅಧಿಕಾರ ಸಿಕ್ಕಿದೆ ಅಂದಾಗ ಖುಷಿ ಆಗುತ್ತೆ. ಯಾಕೆಂದರೆ ಪೌರ ಕಾರ್ಮಿಕರಾಗಿ ಬಹಳ ತಳ ಹಂತದಿಂದ ಬಂದಂಥ ನಾಯಕ ಅವರು. ಯಾರೋ H ಆಂಜನೇಯ ಅವರ ಸೋದರಳಿಯ ಕೂಡ ಹೌದು ಇರ್ಬೋದು. ಅವ್ರ ಮಾವ ಮಿನಿಸ್ಟರ್ ಆಗಿದ್ರೆ ಅವ್ರ ಹೆಂಗೆ ಇದು ಅಂತ ಅವ್ರ ಹಿನ್ನೆಲೆ. ಈಗ ಕಳೆದ ಒಂದು 10-15 ವರ್ಷದಿಂದ ಅವ್ರು ರಾಜಕಾರಣದಲ್ಲಿ ಇರ್ಬೋದು. ನಾನೊಂದ್ಸಾರಿ ಮಾಯಗೊಂಡದಲ್ಲಿ ಆಂಬುಲೆನ್ಸ್ ಬಸಣ್ಣ ಅನ್ನೋರು. ಯಾರಪ್ಪ ಈ ಆಂಬುಲೆನ್ಸ್ ಬಸಣ್ಣ ಅಂದರೆ ಇವರೇ, ಈ ಬಿಳಿ ಗಡ್ಡ ಬಿಟ್ಕೊಂಡು ಓಡಾಡೋರು. ಇವರು ಯಾವ ಮಟ್ಟಕ್ಕೆ ಅಂದರೆ, ಯಾವ ಊರಾಗ ಏನೇ ಸಮಸ್ಯೆ ಆದರೂ ಒಂದು ಆಂಬುಲೆನ್ಸ್ ಕಳಿಸ್ಬಿಡೋರಂತೆ, ಹೋಗಿ ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ, ಮಾಡ್ಕೊಂಬನ್ನಿ ಅಂತಂದು. ಹಂಗೆ ಆ ವ್ಯಕ್ತಿ ಇವತ್ತು ಮಿನಿಸ್ಟರ್ ಆಗಿದ್ದಾರೆ. ಒಂದು ಹಂತಕ್ಕೆ ಖುಷಿ ಪಡೋಂಥ ವಿಚಾರ. ಅವಕಾಶ ವಂಚಿತರಿದ್ದಾಗ ಮತ್ತು ತಳಮಟ್ಟದಿಂದ ಬಂದವ್ರಿಗೆ ಈಗ ಅವಕಾಶ ಸಿಗುತ್ತಲ್ಲ, ಅದನ್ನು ನೆನೆಸ್ಕೋಬೇಕು ಮತ್ತು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಷಯದಲ್ಲಿ ಒಂದು ಅಪ್ರಿಷಿಯೇಟ್ ಮಾಡಬೇಕು. ಗುಡ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿದ್ದೀರಾ. ಒಬ್ಬ ಒಳ್ಳೆ ಪ್ರಾಮಾಣಿಕ ಮತ್ತು ತಳಮಟ್ಟದಿಂದ ಬಂದಂಥ ವ್ಯಕ್ತಿಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಇನ್ನು ಚಿತ್ರದುರ್ಗಕ್ಕೆ ಬಂದರೆ ರಘುಮೂರ್ತಿಗೊಂದು ಅವಕಾಶ ಕೊಟ್ಟಿದ್ದೀರಾ. ಅಲ್ಲೂ NY ಗೋಪಾಲಕೃಷ್ಣ ಅವರು 7 ಬಾರಿ ಗೆದ್ದಿದ್ರು, ಅವ್ರಿಗೆ ಅವಕಾಶ ಇಲ್ಲ. ಮತ್ತು BG ಗೋವಿಂದಪ್ಪನವರು ಹೊಸದುರ್ಗ MLA, ಅವರಿಗೊಂದು ಅವಕಾಶ ಬೇಕಾಗಿತ್ತು, ಅವ್ರಿಗೂ ಇಲ್ಲ. ಹಿರಿಯರು ಅವರಿಬ್ಬರು ಶಾಸಕರು ಕೂಡ.
ಆದರೆ ರಘುಮೂರ್ತಿ ಅವರು ಚಳ್ಳಕೆರೆ ಒಂಥರ ಡೀಸೆಂಟ್ ರಾಜಕಾರಣಿ, ಯಾವುದೇ ಗಲಾಟೆ ಗದ್ದಲ ಏನೂ ಇಲ್ಲ. ಅಣ್ಣ ನೀನೇನು ಮಾಡ್ತೀಯ, ನಾನು ಚಳ್ಳಕೆರೆಗೆ ಇರ್ತೀನಿ ಅಣ್ಣ ಅಷ್ಟೇ ಇವ್ರು ಹೇಳ್ತಿದ್ದು. ಮತ್ತು ಪ್ರತಿಯೊಬ್ಬರಿಗೂ ಸಿಗ್ತಿದ್ದಂಥ ವ್ಯಕ್ತಿ. ಹಂಗಾಗಿ ಅಂಥ ವ್ಯಕ್ತಿಗೆ ಒಂದು ಅವಕಾಶ ಸಿಕ್ಕಿದೆ ಇವ್ರಿಗೆ, ರಘುಮೂರ್ತಿ ಅವ್ರಿಗೆ. ಓಕೆ, ಇನ್ನು ತುಮಕೂರಿಗೆ ಬಂದರೆ ದೊಡ್ಡ ವಿಧಾನಸಭಾ ಕ್ಷೇತ್ರ, 11 ವಿಧಾನಸಭಾ ಕ್ಷೇತ್ರಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆದರೆ ಈ ಬಾರಿ ಯಾಕೋ ಡಿ ಕೆ ಶಿವಕುಮಾರ್ಗೆ ಏನೋ ತುಮಕೂರು ಮೇಲೆ ಒಂದು ಸಿಟ್ಟು ಅನಿಸುತ್ತೆ. 2023 ಚುನಾವಣೆಗೆ ಮುಂಚೆಲೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ರು, ತುಮಕೂರು ಗೆದ್ರೆ ನಾವು ಕಾಂಗ್ರೆಸ್ ಪಕ್ಷದವರು ರಾಜ್ಯ ಗೆದ್ದಂಗೆ ಅಂತ ಒಂದು ಮಾತು ಹೇಳಿದ್ರು. ತುಮಕೂರು ಗೆದ್ದಿರೋ ಕಾಂಗ್ರೆಸ್ನವರು 7 ಜನ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೇನು, ಕಾಂಗ್ರೆಸ್ ಕೊಟ್ಟಿದ್ದೇನು ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ. ಯಾಕೆ? ಹಿರಿಯ ಶಾಸಕರು ಇಬ್ಬರಿದ್ರು, ಯಾರೋ ಪರಮೇಶ್ವರ್ ಹೊರತಾಗಿ. ಪರಮೇಶ್ವರಿಗೆ DCM ಆಗಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಓಕೆ, KN ರಾಜಣ್ಣ ಇದ್ರು, ಪಾಪ ಅವ್ರನ್ನ ಗೊತ್ತಿಲ್ಲ, ಅದು ಏನೇನಾಯ್ತಾ ಏನೇನೋ ಗೊತ್ತಿಲ್ಲ. ಒಂದಿನ ಇದ್ಕಿದ್ದಂಗೆ 10:30 ಗಂಟೆ ವರ್ಷಕ್ಕೆ ಒಂದು ಸುದ್ದಿ ಬಂತು. ಆಗಸ್ಟ್ 12ನೇ ತಾರೀಕು ಅನ್ಸುತ್ತೆ, ಒಂದು ಸುದ್ದಿ ಬಂತು, ರಾಜಣ್ಣ ಅವ್ರನ್ನ ವಜಾ ಮಾಡಿದ್ದಾರೆ, ಕಿಕ್ ಔಟ್ ಅಂತಂದು. ಯಾವ ಉದ್ದೇಶಕ್ಕೆ ಕಿಕ್ ಔಟ್ ಮಾಡಿದ್ರು ಇಲ್ಲಿವರೆಗೂ ಹೈಕಮಾಂಡು ಹೇಳಿಲ್ಲ. ಖುದ್ದು ಅವತ್ತಿಗೆ KPCC ಅಧ್ಯಕ್ಷರಾಗಿದ್ದವರು ಹೇಳಿಲ್ಲ, ಅವತ್ತಿಗೆ ಚೀಫ್ ಮಿನಿಸ್ಟರ್ ಆಗಿದ್ದವರು ಹೇಳಿಲ್ಲ. ಯಾರು? ಸಿದ್ದರಾಮಯ್ಯನವರು. ಯಾಕೆ ರಾಜಣ್ಣವ್ರು ತೆಗೆದ್ರು? ರಾಜಣ್ಣರ್ಗೆ ಏನು ಕನ್ಯೆ ಆಯಿತು ಗೊತ್ತಿಲ್ಲ. ರಾಜಣ್ಣರ್ದು ಪಾಪ ಅವ್ರನ್ನ ಈ ಸಾರಿನೂ ಕನ್ಸಿಡರ್ ಮಾಡಿಲ್ಲ. ಇನ್ನು ಅವ್ರು ಬೇಡ, TB ಜಯಚಂದ್ರ ಅವರಿದ್ರು, ಕುಂಚಿಟಿಗ ಸಮುದಾಯದವರು. ಒಕ್ಕಲಿಗ ಸಮುದಾಯ, ಕುಂಚಿಟಿಗ ಸಮುದಾಯ. ದೇವೇಗೌಡರು ತುಮಕೂರಿಗೆ ಬಂದಾಗ ಕುಂಚಿಟಿಗ ಸಮುದಾಯವನ್ನು ಭಾಳ ವಿಶೇಷವಾಗಿ ನಡೆಸ್ಕೊಂಡಂಥವ್ರು ದೇವೇಗೌಡರು. ಹೆಂಗೆ ಸತ್ಯನಾರಾಯಣ ತಂದು ಇದೇ TB ಜಯಚಂದ್ರ ಅವ್ರ ಅಪೋಸಿಟ್ ಜನತಾದಳದಲ್ಲಿ ನಿಂತಿದ್ದವರು, 2018ರಲ್ಲಿ MLA ಆಗಿದ್ದವರು, ಅದಕ್ಕಿಂತ 3 ಸಾರಿ MLA ಆಗಿದ್ದಂಥವ್ರು ಸತ್ಯನಾರಾಯಣಪ್ಪವರು. ಬಹಳ ಗೌರವಯುತವಾಗಿ ನಡೆಸ್ಕೊಳ್ಳೋರು. ಜಯಚಂದ್ರ ಅವರು ಅಷ್ಟೇ, ಕಳ್ಳಂಬೆಳ್ಳ ಕಾನ್ಸ್ಟಿಟ್ಯೂನ್ಸಿಯಿಂದ ಹಿಡಿದು ಶಿರಾ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಒಂದು ವರ್ಕ್ ಮಾಡ್ಕೊಂಡು ಬಂದಂಥವ್ರು. ಯಾರು? ಜಯಚಂದ್ರ ಅವರು ಇವತ್ತು ಯಾರ್ಯಾರ ಹೇಳ್ಬೋದು, ಕಳ್ಳಂಬೆಳ್ಳಕ್ಕೆ ನೀರು ತಂದಿದ್ದ ಕೀರ್ತಿ, ಕಳ್ಳಂಬೆಳ್ಳ ಮತ್ತು ಶಿರಾ ಕೆರೆಗೆ ನೀರು ತಂದಿದ್ದ ಕೀರ್ತಿ ಸತ್ಯನಾರಾಯಣಪ್ಪರ್ಗಿದ್ರೆ, ಇಡೀ ಶಿರಾಕ್ಕೆ ನೀರಡಿಸಿದ ಕೀರ್ತಿ TB ಜಯಚಂದ್ರ ಅವ್ರಿಗಿದೆ. ಸರ್ಕಾರ ಇಲ್ದಾಗ 2008ಅಲ್ಲಿ ಸರ್ಕಾರ ಇರಲಿಲ್ಲ, BJP ಗೌರ್ಮೆಂಟ್ ಇತ್ತು. ಈಗ ಹೇಳ್ತಾರೆ, ಮೊನ್ನೆ ಬೈ ಎಲೆಕ್ಷನ್ ಆದಾಗ ಹೇಳ್ತಾ ಇದ್ರೆ ಯಡಿಯೂರಪ್ಪನವ್ರ ಯಡಿಯೂರಪ್ಪನವರಲ್ಲ, ನಿಜವಾದ ಭಗೀರಥ ಒಂದು ಸತ್ಯನಾರಾಯಣಪ್ಪರು, ಒಂದು TB ಜಯಚಂದ್ರ. ಶಿರಾದಲ್ಲಿ ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಗೌಡ್ಗೆರೆ ಹೋಬಳಿ ಬಿಟ್ಟು ಇನ್ನಿದ್ದಿದ್ದು ಎಲ್ಲ ಹೋಬಳಿಗಳಿಗೂ ನೀರು ಹೋಗಿದ್ದಾವೆ, ಎಲ್ಲ ಹೋಬಳಿಗಳಲ್ಲೂ ನೀರಿದ್ದಾವೆ. ಹೇಮಾವತಿ ನೀರನ್ನು ತಗೊಂಡೋಗಿದ್ದಂಥ ಕೀರ್ತಿ ಅವರಿಗೆ ಸಲ್ಲತ್ತೆ. ಅಂಥವ್ರಿಗೊಂದು ಅವಕಾಶ ಸಿಗಲಿಲ್ಲ. ಇನ್ನು ಗುಬ್ಬಿ ವಾಸು ಅವರು ಹೊಸ್ದಾಗಿ ಬಂದಿದ್ರು ಪಕ್ಷಕ್ಕೆ, ಆಗಾಗ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಅನ್ಕೊಳ್ಳೋಣ. ಹಂಗ್ಬಿಟ್ರೆ ಟಿಪ್ಟೂರ್ MLA ಇದ್ರು ಷಡಾಕ್ಷರಿ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬಹುದಿತ್ತು, ಯಾಕೆ ಮಾಡಿಕೊಟ್ಟಿಲ್ಲ. ಅವರು ಕೂಡ ಒಬ್ಬ ಸೀನಿಯರ್ ಲೀಡರು, ಲಿಂಗಾಯತ್ ಕಮ್ಯುನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಿದ್ರು, ಅವ್ರಿಗೊಂದು ಅವಕಾಶ ಕೊಡ್ಬೋದಿತ್ತು. ಯಾಕೋ ಪಾಪ ಬೇಜಾರಾಗಿ ಡಿ ಕೆ ಶಿವಕುಮಾರ್ ಕೊಟ್ಟಿಲ್ಲ ಅನ್ಸುತ್ತೆ. ತುಮಕೂರು ಮೇಲೆ ಭಾಳ ಪ್ರೀತಿ ಅಂತ ಅವರಿಗೆ, ಹಂಗಾಗಿ ಆ ಪ್ರೀತಿಯಿಂದ ಉಕ್ಕಿ ಹರಿದು ಬಂದು ಆ ಪ್ರೀತಿಯ ಕಾರಣವಾಗಿ ತುಮಕೂರಿಗೆ ಏನೂ ಕೊಟ್ಟಿಲ್ಲ. ಇನ್ನು ಪಾವಗಡ MLA ಹೊಸಬ್ರು. ಇನ್ನು ಕುಣಗಲ್ಲಿಗೆ ಬಂದರೆ ಕೊಡೋ ಮನಸ್ಸಿತ್ತೇನೋ ಗೊತ್ತಿಲ್ಲ, ಆದ್ರೆ ಏನು ಮಾಡ್ತೀರಾ, ಶೆಟ್ಕ ಕೊಡಂಗಿಲ್ಲ, ಹಂಗಾಗಿ ಕೊಟ್ಟಿಲ್ಲ. ಇರಲಿ, ಅದನ್ನು ಬಿಟ್ಟು ನೆಕ್ಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಚಿಕ್ಕಬಳ್ಳಾಪುರನು ಡಕೌಟ್ ಮಾಡಿದ್ದಾರೆ. ಅಲ್ಲೂ ಯಾರು ಅವ್ರ ಕಣ್ಣಿಗೆ ಕಂಡಿಲ್ವಂತೆ, ಡಿ ಕೆ ಶಿವಕುಮಾರ್ ಅವ್ರ ಕಣ್ಣಿಗೆ. ಲಾಸ್ಟ್ ಟೈಮು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ MC ಸುಧಾಕರ್ ಆಗಿದ್ರು ಚಿಂತಾಮಣಿ MLA, ಅವ್ರಿಗೂ ಅವಕಾಶ ಸಿಕ್ಕಿಲ್ಲ. ಇನ್ನು ಅದಾದಮೇಲೆ ಬಾಗೇಪಲ್ಲಿ MLA ಸುಬ್ಬರೆಡ್ಡಿಗೆ ಒಂದು ಅವಕಾಶ ಇತ್ತು, ಅವ್ರಿಗೂ ಕೊಟ್ಟಿಲ್ಲ. ಪ್ರದೀಪ್ ಈಶ್ವರ್ ಹೊಸೊಬ್ರು, ಬೇಡ ಅವರು, ಅಂದರೆ ಇನ್ನೂ ಅವಕಾಶ ಇದೆ ಮುಂದೆಲೆ, ಅವತ್ತು ಮಾಡ್ಬೋದಿತ್ತು, ಮಾಡ್ಕೊಳ್ಳಿ ಅವತ್ತಿಗೆ. ಪಾಪ ಇವರಿಬ್ಬರು ಸೀನಿಯರ್ ಲೀಡರ್ ಇದ್ರು, ಅವ್ರಿಗೊಂದು ಅವಕಾಶ ಸಿಕ್ಕಿಲ್ಲ. ಇನ್ನು ಇದಕ್ಕೆ ಬಂದರೆ ಕೋಲಾರದಲ್ಲಿ ಕೂಡ 7 ವಿಧಾನಸಭಾ ಕ್ಷೇತ್ರ ಇತ್ತು, ಅಲ್ಲೂ ಕೂಡ ಒಂದು ಅವಕಾಶ ಸಿಗಲಿಲ್ಲ. ಯಾರಿಗೆ? 4 ಜನ MLAಗಳಿದ್ರು. ಶಶಿಕಲಾ ಕೊಡ್ಬೋದಿತ್ತು, ಅಲ್ಲ ಶಶಿಕಲಾ ಇದ್ರು, ಶಶಿಕಲಾ ಅವ್ರ ತಂದೆ ಇರೋ ಕಾರಣಕ್ಕಾಗಿ ಅವ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ. ದೇವನಹಳ್ಳಿಲಿ MLA ಆಗಿದ್ದಾರೆ, ಯಾರು? ಮುನಿಯಪ್ಪನವರು, ಹಂಗಾಗಿ ಅವ್ರಿಗೊಂದು ಅವಕಾಶ ಸಿಕ್ಕಿಲ್ಲ. ಇನ್ನು ಬಂಗಾರಪೇಟೆ MLA ಇದ್ರು ಪಾಪ SN ನಾರಾಯಣ ಸ್ವಾಮಿ, ಅವ್ರಿಗೊಂದು ಅವಕಾಶ ಸಿಗಲಿಲ್ಲ. ಇನ್ನು ಇವ್ರು ಬಂದರೆ ಯಾರು? ಕೊತ್ತೂರು ಮಂಜ ಅವರು 2ನೇ ಬಾರಿ MLA ಆಗಿದ್ರು, ಅವ್ರಿಗೂ ಅವಕಾಶ ಇಲ್ಲ. ನಂಜೇಗೌಡರಿಗೆ ಒಂದು ಅವಕಾಶ ಇತ್ತು, ಅವ್ರಿಗೂ ಅವಕಾಶ ಸಿಕ್ಕಿಲ್ಲ. ಇನ್ನು ಅದಾದ ನಂತರ ನೆಕ್ಸ್ಟ್ ಮುಂದುವರೆದು ಹೇಳ್ಬೇಕು ಅಂದರೆ ಬೆಂಗಳೂರು ಸಿಟಿಗೆ ಬರೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ರಿಗೆ ಅವಕಾಶ ಸಿಕ್ಕಿದೆ, ಅದು ಮುನಿಯಪ್ಪನವರು.
ಇನ್ನು ಸಿಟಿಗೆ ಬರೋಣ. ಸಿಟಿಗೆ ಬಂದರೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 12 ಸ್ಥಾನ ಕಾಂಗ್ರೆಸ್ ಗೆದ್ದಿತ್ತು. 12ರಲ್ಲಿ ಡಜನ್ ಶಾಸಕರಿಗೆ ಅರ್ಧ ಡಜನ್ ಮಿನಿಸ್ಟ್ರ್ ಇದ್ದಾರೆ. ಯಾರು? 6 ಜನ. ಒಂದು ಜಾರ್ಜು, ಒಂದು ರಾಮ್ಲಿಂಗ್ ರೆಡ್ಡಿ ಅವರು, ಇನ್ನೂ ಒಂದು ಜಮೀರ್ ಅಹಮದ್, ಒಂದು ರಿಜ್ವಾನ್ ಅರ್ಷದ್ದು, ಮತ್ತು ಭೈರತಿ ಸುರೇಶು, ಬ್ಯಾಟ್ರಾಯನ್ ಪುರ MLA ಕೃಷ್ಣ ಬೈರೇಗೌಡರು. ಬಟ್ ಈ ಲಿಸ್ಟಲ್ಲಿ ಈಗೇನು ಇಬ್ಬರಾದ್ರಲ್ಲ, ಯಾರು ರಿಜ್ವಾನ್ ಅರ್ಷದ್ದು ಮತ್ತು ಜಮೀರ್ ಅಹಮದ್ ಖಾನು ಅಲ್ಪಸಂಖ್ಯಾತ ಕಮ್ಯುನಿಟಿಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಒಳ್ಳೆಯದು. ರಿಜ್ವಾನ್ ಅರ್ಷದ್ದಿಗೆ ಕೊಟ್ಟಿದ್ದಿದೆಯಲ್ಲ, ಹೊಸ ಪೀಳಿಗೆನ ಹುಟ್ಟಾಕಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗಿದೆ ಕಾಂಗ್ರೆಸ್ ಹೈಕಮಾಂಡು. ಮತ್ತು ಸಿದ್ದರಾಮಯ್ಯನವರು ಹೇಳಿದ್ರಂತೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ, ಅದನ್ನು ಒಪ್ಕೊಂಡು ಮಾಡಿಕೊಟ್ಟಿದ್ದಾರೆ. ನನಗೆ ಬೇಜಾರು ಅನಿಸಿದ್ದು ರಾಮನಗರಕ್ಕೆ ಯಾಕೆ 2 ಕೊಟ್ಟರು? ಒಂದು CM ರೆಪ್ರೆಸೆಂಟ್ ಮಾಡ್ತಾರೆ. ಬಾಲಕೃಷ್ಣ ಅವ್ರಿಗೇನು ನಮಗೇನು ಬೇಜಾರಿಲ್ಲ ಪಾಪ, ಬಾಲಕೃಷ್ಣ ಅವ್ರಿಗೆ ಕೊಟ್ಟಿದ್ದು. ಆದರೆ 4 ಇರೋವಂಥ ತಾಲೂಕಿಗೆ, 4 ತಾಲೂಕಿರೋವಂಥ ಒಂದು ಜಿಲ್ಲೆಗೆ ನೀವು 2 ಆಪರ್ಚುನಿಟಿ ಕೊಡ್ತೀರಾ. CM ಈ ರಾಜ್ಯದ ದೊರೆ, ಈ ರಾಜ್ಯದ ದೊರೆ ಆಗಿದ್ದಂಥವ್ರು ರೆಪ್ರೆಸೆಂಟ್ ಮಾಡೋಂಥ ಜಿಲ್ಲೆಗೆ ಇನ್ನೊಂದು ಅವಕಾಶ ಬೇಕಿತ್ತು. ಮತ್ತು ಅದೇ ಕಮ್ಯುನಿಟಿ ಈಗ ಇವ್ರಿಗೆ ಕೊಟ್ಟಿದ್ರೆ ಒಂದು ಪಕ್ಷ ಹೋಗ್ಲಿ ಬಿಡಿ ಅನ್ಬೋದಿತ್ತು. ಯಾರಿಗೆ? ಇಕ್ಬಾಲ್ ಹುಸೇನಿಗೆ ಕೊಟ್ಟಿದ್ರೆ ಬಿಡಪ್ಪ ಏನೋ ಕಾಂಬಿನೇಷನ್ ಲೆಕ್ಕ ಕೊಟ್ಟಿದ್ದಾರೆ ಅಂತ ಅನ್ಬೋದಿತ್ತು. ಇದ್ಯಾವ ದುರಂತ ಇವ್ರಿಗೆ ತಗೊಂಡೋಗಿ ಬಾಲಕೃಷ್ಣ ಅವ್ರಿಗೆ ತಿರುಗಿ ಕೊಟ್ಟಿದ್ದಿದೆಯಲ್ಲ, ಇದು ನಿಜವಾಗ್ಲೂ ಒಂದೊಳ್ಳೆ ರಾಜಕಾರಣ, ಒಂದೊಳ್ಳೆ ಮೆಸೇಜ್ ಅಲ್ಲ. ಯಾಕೆ ಅಂದರೆ ಈಗ 11 ಜಿಲ್ಲೆ ತುಮಕೂರು ಇರೋವಂಥ 11 ಜಿಲ್ಲೆಗೆ ಒಂದು DC ಮಾಡಿದೆ. ಹಾಗಾದ್ರೆ ಒಂದು ಮಿನಿಸ್ಟ್ರಿಗೆ ಕೊಡ್ಬೋದಿತ್ತಲ್ಲ. ಇದಕ್ಕೆ ಯಾವುದಕ್ಕೆ ಮೈಸೂರಿಗೆ ಕೊಡ್ಬೋದಿತ್ತಲ್ಲ. ಮೈಸೂರಲ್ಲಿ ಒಬ್ಬ ಮಿನಿಸ್ಟ್ರ್ ಇದ್ದಾರೆ, ಇನ್ನೊಂದು ಮಿನಿಸ್ಟ್ರಿಗೆ ಕೊಡ್ಬೋದಿತ್ತಲ್ಲ. ಯಾಕೆ? ದೊಡ್ಡ ಜಿಲ್ಲೆ. ಮತ್ತೆ ನೀವು ಬೆಳಗಾವಿಗೆ ಹೋಲಿಸ್ಕೊಂಡ್ರೆ ಬೆಳಗಾವಿಲಿ ಲೋಕಸಭಾ ಕ್ಷೇತ್ರಕ್ಕೆ ಬರೋಂಥ ಯಾವ ತಾಲೂಕಿಗೂ ಒಬ್ಬನಿಗೆ ಮಿನಿಸ್ಟ್ರಿಗೆ ಇಲ್ಲ. ಈಗ 2 ಕೊಟ್ಟಿದ್ದೀರಾ, ಒಂದು ಅಥಣಿಗೆ ಕೊಟ್ಟಿದ್ದೀರಾ, ಒಂದು MKNಮರಡಿ ಕೊಟ್ಟಿದ್ದೀರಾ. ಅದೆರಡು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬರೋಂಥದ್ದು. ನೀವು ಇದಕ್ಕೂ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬರೋಂಥವ್ರು ಯಾರಿಗೆ ಕೊಟ್ಟಿದ್ದೀರಿ? ಹಂಗೆ ಹೋಲಿಸ್ಕೊಂಡಾಗ ನಿಮ್ಮ ಅಸಮತೋಲನ ಅನ್ನೋದು ಇದು ಕಾಣಿಸುತ್ತೆ. ಇನ್ನು ಮಂಡ್ಯಕ್ಕೆ ಬಂದರೆ ಮಂಡ್ಯದಲ್ಲಿ 2023ರಲ್ಲಿ ಕೆ. ಸಿ. ವೇಣುಗೋಪಾಲ್ ಅವ್ರು ಮಾತು ಕೊಟ್ಟಿದ್ರಂತೆ, ನೀವು 8 ಸೀಟ್ ಗೆಲ್ತೀರಾ, ನೀವು 5 ಸೀಟ್ಗಿನ ಹೆಚ್ಚಿಗೆ ಗೆದ್ರೆ 2 ಸ್ಥಾನ ಕೊಡ್ತೀವಿ ಅಂದಿದ್ರಂತೆ. ಪಾಪ ನರೇಂದ್ರ ಸ್ವಾಮಿ ಅವ್ರಿಗೆ ಮುಂಚೆನೇ ಆಗಬೇಕಿತ್ತು. ಈಗ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಗೇನ್ ಚಲುವರಾಯ ಸ್ವಾಮಿಗೆ ತಿರುಗಿ ಮಾತು ಕೊಟ್ಟಿದ್ದಾರೆ. ಒಳ್ಳೆಯದು, ಒಳ್ಳೆ ವರ್ಕರ್ಸ್ ಇಬ್ಬರೂ ಮಾಡ್ಕೊಂಡು ಹೋಗ್ಲಿ. ಅದ್ರಾಗೂ ಇವರು ನರೇಂದ್ರ ಸ್ವಾಮಿಗೆ ಕೊಟ್ಟಿದ್ದಿದೆಯಲ್ಲ, ನರೇಂದ್ರ ಸ್ವಾಮಿ ವೆಲ್ ಎಜುಕೇಟೆಡ್ಡು, ವೆಲ್ ನಾಲೆಡ್ಜಬಲ್ ಪರ್ಸನ್ನು, ವೆಲ್ ಐಡಿಯಾಲಜಿಕಲಿ ನಾಲೆಡ್ಜ್ ಇರೋ ಅಂಥವ್ರು. ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದು ಒಂದು ಒಳ್ಳೆಯದು. ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಮೈಸೂರಿಗೆ ಹೋದರೆ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ. ಪಾಪ ಚಿಕ್ಕಮಾದವರಿದ್ದರು, ಒಳ್ಳೆ ಆಕ್ಟಿವ್ ಆದಂಥ ಶಾಸಕ, ಅವ್ರಿಗೆ ಸರಿ ಅನ್ಯಾಯ ಆಯಿತು. ಇವರು ಬಿಡಿ, ವೆಂಕಟೇಶ್ ಪಾಪ ಅವರು 3 ವರ್ಷ ಮಾಡಿದ್ರು, ಏನು ಕೇಳಿರಲಿಲ್ಲ ಅನ್ಸುತ್ತೆ ವೆಂಕಟೇಶ್ ಅವರು, ಅವ್ರಿಗೆ ಮಿಸ್ ಮಾಡಿದ್ದಾರೆ. ಓಕೆ. ಇನ್ನು ಇವರು ಅಷ್ಟೇ, ತನ್ವೀರ್ ಶೇಟ್ ಒಳ್ಳೆ ಆಕ್ಟಿವ್ ಆಗಿದ್ದಂಥ ಶಾಸಕ, ಅಲ್ಪಸಂಖ್ಯಾತರನ್ನ ರೆಪ್ರೆಸೆಂಟ್ ಮಾಡ್ತಿದ್ರು. ಬೆಂಗಳೂರಲ್ಲಿ 2 ಕೊಡೋ ಬದಲು ಅಲ್ಲಿಗೊಬ್ರಿಗೆ ಕೊಡ್ಬೋದಿತ್ತು. ಬಟ್ ಅದು ಯಾಕೇನೋ ಅವ್ರಿಗೆ ಮಿಸ್ ಮಾಡಿದ್ದಾರೆ. ಇನ್ನು ಇಲ್ಲಿ ಯಾರು ಮಾದೇವಪ್ಪನವ್ರು, ಅವರು ಕೇಳಿರ್ಲಿಲ್ವಂತೆ, ಕೊಟ್ಟಿಲ್ಲ, ಅಲ್ಲಿಗೆ ಸರಿ ಹೋಯ್ತು. ಪುಟ್ಟರಂಗ ಶೆಟ್ಟಿಗೆ ಕೊಟ್ಟಿದ್ದೀರಿ ನೋಡಿ. ನಾನು ಅವಾಗಲೇ ಹೇಳ್ದಂಗೆ ಮೈಕ್ರೋ ಕಮ್ಯುನಿಟಿ ಲೀಡರ್ಗಳಿಗಿದ್ದಾರಲ್ಲ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಿದೆಯಲ್ಲ, ನಿಜವಾಗ್ಲೂ ಒಳ್ಳೆಯದು. ಅದು ಉಪ್ಪಾರ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡೋವಂಥವ್ರು ಯಾರು? ಪುಟ್ಟರಂಗ ಶೆಟ್ಟಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆಯಲ್ಲ, ನಿಜವಾಗ್ಲೂ ಅಂಥ ಕಮ್ಯುನಿಟಿಗೆ ಒಬ್ಬರೇ MLA ಇದ್ದಿದ್ದು, ಒಬ್ಬರೇ MLA ನೋಡಿ. ಲಕ್ಷಾಂತರ ಜನ ನಾವು ನಮ್ಮ ಕಮ್ಯುನಿಟಿ ದೊಡ್ಡದು ಅನ್ನೋ ಹೇಳೋರ್ಗೆ ಅಧಿಕಾರ ಪಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಏನು ಇಲ್ದವನು ಅಧಿಕಾರ ಪಡ್ಕೋತಾನಲ್ಲ ಅಂಥದ್ದು ದೊಡ್ಡ ವಿಷಯ. ಆ ಲಿಸ್ಟಲ್ಲಿ ಉಪ್ಪಾರ ಸಮುದಾಯನೂ ಬರುತ್ತೆ. ಅವ್ರಿಗೊಂದು ಅವಕಾಶ ಕೊಟ್ಟಿದ್ದು ನಿಜವಾಗ್ಲೂ ಕಾಂಗ್ರೆಸ್ ಹೈಕಮಾಂಡು ಮತ್ತು DK ಶಿವಕುಮಾರ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು ಒಳ್ಳೆಯ ನಿರ್ಧಾರ ಅಂತಂದು ಹೇಳ್ಬೋದು. ಇನ್ನು ಕೊಡಗಿಗೆ ಉಪಸಭಾಪತಿ ಸಿಕ್ಕಿದೆ, ಯಾರು? ವಿರಾಜಪೇಟೆ MLA ಪೊನ್ನಣ್ಣ ಅವ್ರಿಗೆ. ಅವ್ರ ತಂದೆನೂ ಒಳ್ಳೆ ಕೆಲಸ ಮಾಡಿದರು, ಅವರು ಕೂಡ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆ ಆಶಾದಾಯಕ ವ್ಯಕ್ತಿ ಮತ್ತು ಫ್ಯೂಚರ್ ಇರೋಂಥ ರಾಜಕಾರಣಿ. ಅಂಥವ್ರಿಗೊಂದು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಒಂದು ಒಳ್ಳೆಯದು. ಇನ್ನು ಅದಾದ ಮೇಲೆ ಹಾಸನಕ್ಕೆ ಬಂದರೆ ಶಿವಲಿಂಗೇಗೌಡರಿಗೆ ಸಿಕ್ಕಿದೆ. ಶಿವಲಿಂಗೇಗೌಡರಿಗೆ ಸಿಕ್ಕಿದ್ದು ಕೂಡ ನಾನು ಈ ಬಾಲಕೃಷ್ಣ ಅವರು, ಚಲುವರಾಯ ಸ್ವಾಮಿ, ನರೇಂದ್ರ ಸ್ವಾಮಿ, ಈ ಶಿವಲಿಂಗೇಗೌಡರು, ಇವ್ರಿಗೆ ಸಿಕ್ಕಿದ ಅವಕಾಶಗಳಿದಾವಲ್ಲ, ಇದು ಪ್ಯೂರ್ಲಿ JDS ಕೋಟೆ ಹೊಡೆಯ ಅಂತ ಟೀಮ್ ಇದು. ಇದೆಲ್ಲ ಕೋಟೆಗೆ ಸೆಡ್ ಹೊಡೆದು ಬಂದಂಥವ್ರು ಇವರು. ಹಿಂಗಾಗಿ ಈ ಟೀಮಿಗೆ ಕೊಟ್ಟಿದೆಯಲ್ಲ, ಒಂದು ಹಂತಕ್ಕೆ ಹೋದಾಗ ಏನು JDS ಓಟನ್ನು ತನ್ನಲ್ಲಿ ಹಿಡಿದಿಟ್ಕೊಳ್ಳೋ ಅಂಥ ಟೀಮ್ ಇದು. ನೋಡಬೇಕು ಮುಂದಿನ ದಿನಗಳಲ್ಲಿ 2028 ಚುನಾವಣೆಗೆ ಈ ಟೀಮ್ ಏನು ಮಾಡುತ್ತೆ ಅಂತ. ಇನ್ನು ಮಂಗಳೂರಲ್ಲಿ UT ಖಾದರ್
ಡಿ ಕೆ ಶಿವಕುಮಾರ್ ಅವ್ರ ಜೊತೆನೆ ಸಿ ಎಂ ಆದಂಥವ್ರು, ಅಲ್ಲ ಮಿನಿಸ್ಟರ್ ಆದಂಥವ್ರು. ಇನ್ನು ಉಡುಪಿಲಿ ಯಾರೂ ಇಲ್ಲ, ಯಾಕೆಂದ್ರೆ ಅಲ್ಲಿ ಯಾರು ಕಾಂಗ್ರೆಸ್ನವ್ರು ಗೆದ್ದಿಲ್ಲ, ಹಂಗಾಗಿ ಇಲ್ಲ. ಉಡುಪಿನೂ ಇದಿಲ್ಲ. ಮತ್ತು ಯಾವುದು ಚಿಕ್ಕಮಗಳೂರಿಗೆ ಬಂದರೆ ಗಾಯತ್ರಿ ಶಾಂತೇಗೌಡ ಡಬಲ್ ಲಕ್ ಅಂತಂದು ಹೇಳ್ಬೋದಿತ್ತು. ಪಾಪ ಒಂದೇ ವಾರದಲ್ಲಿ 2 ವಿಷಯ ಸಿಕ್ಕಿದ್ದು ಅವರಿಗೆ, ಅಂದರೆ 2 ಖುಷಿ ವಿಚಾರ. ಒಂದು MLC ಸ್ಥಾನ ಪಡ್ಕೊಂಡಿದ್ದು ಕಾನೂನು ಹೋರಾಟದ ಮುಖಾಂತರ, ಮತ್ತು ಯಾವುದು ಮಿನಿಸ್ಟ್ರಿಗಿರಿ ಸಿಗ್ತದೆ. ಪಾಪ ಲಾಸ್ಟ್ ಮೂಮೆಂಟಲ್ಲಿ ಪಾಪ ಆಕೆ ನೇಮ್ ತೆಗೆದು ಅವ್ರಿಗೊಂದು ಅವಮಾನ ಮಾಡೋದು. ಹೇಳದ್ನಲ್ಲ, ಹೆಸರು ಹಾಕ್ದಂಗೆ ಇದ್ದಿದ್ದು ಅವಮಾನ ಆಗ್ತಿರ್ಲಿಲ್ಲ, ಹೆಸರು ಹಾಕಿದ್ದಿದೆಯಲ್ಲ ಅವ್ರಿಗಿವಾಗ MLC ವಿಚಾರವಾಗಿ ಕಾನೂನು ಹೋರಾಟ ಮಾಡಿ ಗೆದ್ದಿದ್ದು ಒಂದು ಖುಷಿ ಇತ್ತು. ಆ ಖುಷಿಲೇ ಇದ್ರು ಅವರು. ಮಿನಿಸ್ಟ್ರಿಗಿರಿ ಲಿಸ್ಟ್ ಬಂದಾಗ ಆ ಖುಷಿ ಡಬಲ್ ಆಯಿತು. ಈಗ ಮಿನಿಸ್ಟ್ರಿಗಿರಿ ಕಿತ್ಕೊಂಡಿದ್ದಕ್ಕೆ, ಆ ಲಿಸ್ಟಲ್ಲಿ ನೇಮ್ ತೆಗ್ಸಿದ್ದಕ್ಕೆ ಈಗ ಆ ಖುಷಿ ಹೊಲ್ಟೋಯ್ತು. ಅದು ಭಾಳ ಅವಮಾನ. ಅದು 2013ರಲ್ಲಿ CT ರವಿ ಅವ್ರನ್ನ ಹಳ್ಳಾಡಿಸ್ದವ್ರು ಇವರು. ಲಾಸ್ಟ್ ಇನ್ 2-3 ದಿನದಲ್ಲಿ ವೋಟ್ ಟರ್ನ್ ಆಗಿದ್ದು. ಅಲ್ಲಿವರೆಗೂ ಗಾಯತ್ರಿ ಶಾಂತೇಗೌಡ ವಿನ್ನರ್ ಅನ್ನೋ ಲೆಕ್ಕಾಚಾರಕ್ಕೆ ಲೆಕ್ಕ ಹಾಕಿದ್ದು. ಇವತ್ತು ಹೇಳ್ತಿದ್ದು 2023ರಲ್ಲಿ ತಮ್ಮಣ್ಣವ್ರು ಗೆದ್ದಿದ್ದಾರೆ, ಫೈಟ್ ಮಾಡಿ ಗೆದ್ದಿದ್ದಾರೆ. ಇದು 2013ರಲ್ಲೇ ಆಗ್ಬೇಕಿತ್ತು ಅನ್ನೋದು ಒಂದು ವಿಷಯ ಇತ್ತು. ಯಾಕೆ ಗಾಯತ್ರಿ ಶಾಂತೇಗೌಡ ಕಂಟೆಸ್ಟ್ ಮಾಡಿದ್ರು ಅವಾಗ, ಫೈಟ್ ಹೇಳೋದು ಅಲ್ಲ, ಒಂದು ಹಂತಕ್ಕೆ CT ರವಿ ಸೋಲ್ತಾರೆ ಅನ್ನೋ ಸುದ್ದಿ ಇತ್ತು. ಬಟ್ ಅದು ರಾತ್ರಿ ಚೇಂಜ್ ಆಗೋಯ್ತು. ಇನ್ನು ಯಾವುದು ದಕ್ಷಿಣ ಕನ್ನಡಕ್ಕೆ ಬಂದರೆ ಪಾಪ ಅಲ್ಲಿ ಅನ್ಯಾಯ ಆಗಿದ್ದು, ಅಲ್ಲ ಉತ್ತರ ಕನ್ನಡಕ್ಕೆ ಬಂದರೆ ಅಲ್ಲಿ ಅನ್ಯಾಯ ಆಗಿದ್ದು ಮಂಕಳ ವೈದ್ಯ ಅವ್ರಿಗೆ ಹೆಸರು ಹಾಕಿ ತೆಗೆದು, ಎಂಥ ಇದು ಸ್ವಾಮಿ, ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಳ್ಳೇದಲ್ಲ. ಮಂಕಳ ವೈದ್ಯ ಅವರು ಮಗವೀರ ಸಮುದಾಯನ ರೆಪ್ರೆಸೆಂಟ್ ಮಾಡ್ತಿದ್ರು. ಪಾಪ ಅವ್ರಿಗೊಂದು ಅವಮಾನ ಆಯಿತು. ಇನ್ನು ಹಿರಿಯ ಶಾಸಕರಾಗಿದ್ದಂಥ ಇವರಿದ್ರು, ಯಾರು ದೇಶಪಾಂಡೆ ಅವರು, ಅವ್ರಿಗೊಂದು ಅವಕಾಶ ಸಿಗಲಿಲ್ಲ. ಇನ್ನು ಭೀಮಣ್ಣ ನಾಯ್ಕ ಇದ್ದರು, ಅವ್ರಿಗೊಂದು ಅವಕಾಶ ಸಿಕ್ಕಿಲ್ಲ. ಅವ್ರೇನು ಕ್ಲೈಮ್ ಮಾಡಿರಲಿಲ್ಲ, ಯಾಕೆ ಅಂದರೆ ಮಾವನ ಮಗನೇ ಮಿನಿಸ್ಟರ್ ಆಗ್ತಾರೆ ಅಂದಮೇಲೆ ಮಧು ಬಂಗಾರಪ್ಪ ಇನ್ನು ಅವ್ರನ್ನೇ ಯಾಕೆ ಹಾಕಬೇಕು, ಹಾಗಾಗಿ ಅವರು ಸುಮ್ಮನಾದರು. ಇನ್ನು ಈ ಕಡೆ ಯಾವುದು ಗದಗಾಗಿ ಬಂದರೆ ಗದಗಾಗಿ ಈ ಸಾರಿ ಯಾವುದೋ ರೆಪ್ರೆಸೆಂಟೇಷನ್ ಇಲ್ಲ. ರೋಣ MLA ಒಂದು ಸ್ಪೀಕರ್ ಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ಇವರು ಹಾವೇರಿಗೆ ಬಂದರೆ ರುದ್ರಪಲಾಮಣಿ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಪಾಪ ಅವ್ರ ದುರಂತ ಅವ್ರದ್ದು ನೋಡಿ, 2016ರಲ್ಲೂ 2 ವರ್ಷ ಸಿಕ್ಕಿದ್ದು, ಈಗಲೂ 2 ವರ್ಷನೂ ಇಲ್ಲ, 22 ತಿಂಗಳಿದೆ ಅಷ್ಟೇ. ಇನ್ನು ಅದಾದಮೇಲೆ ಹುಬ್ಳಿಗೆ ಬಂದರೆ ಹುಬ್ಳಿಲಿ ಯಾವುದೇ ರೆಪ್ರೆಸೆಂಟೇಷನ್ ಇಲ್ಲ ಈ ಬಾರಿನೂ. ಪ್ರಸಾದ್ ಅಬ್ಬಯ್ಯ ಒಬ್ಬರು ಭಾಳ ಪ್ರಬಲವಾಗಿ ಆಸ್ಪರೆಂಟ್ ಇದ್ದರು, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಇದಕ್ಕೆ ಬಂದರೆ ಯಾವುದಕ್ಕೆ ಧಾರವಾಡಕ್ಕೆ ಬಂದರೆ ಒನ್ಸ್ ಅಗೇನ್ ಹೈಲಿ ಎಜುಕೇಟೆಡ್ ಆ್ಯಂಡ್ ಆ್ಯಕ್ಟಿವ್ ಪರ್ಸನ್ ಆ್ಯಂಡ್ ಐಡಿಯಾಲಜಿಕಲಿ ಫೈಟರ್, BJP ವಿರುದ್ಧ ಫೈಟ್ ಮಾಡೋಂಥವ್ರು, ಮತ್ತು ಕ್ರಿಯಾಶೀಲ ಸಚಿವ ಸಂತೋಷ್ ಲಾಡ್ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಅವರು ಚೆನ್ನಾಗಿ ಮಾಡ್ಕೊಂಡು ಕಾರ್ಮಿಕ ಇಲಾಖೆ ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆಯಂತೆ. ಯಾಕೆಂದರೆ ಎಗೇನ್ ಅವರು ಹಿಂದೆ ಮಾಡಿದ್ದದು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಂದೇನೋ ಮಾತುಕತೆ ಇದೆಯಂತೆ. ಇನ್ನು ಶಿವಮೊಗ್ಗಕ್ಕೆ ಬಂದರೆ ಒನ್ಸ್ ಅಗೇನ್ ಸಂಗಮೇಶ್ವರಿಗೆ ಪಾಪ ಮೋಸ ಆಯಿತು. ಎಗೇನ್ ಮಧು ಬಂಗಾರಪ್ಪನವರು ಏನು ಡಿ ಕೆ ಶಿವಕುಮಾರ್ಗೆ ಬಂದಿಖಾನೆ ಕೊಟ್ಟು ನೀನು CM ಆಗಬೇಕಪ್ಪ ಅಂತ ಹೇಳಿ ಗುರುದಕ್ಷಿಣೆ ಕೊಟ್ಟಿದ್ರಲ್ಲ, ಆ ಗುರುಗೆ ಇವ್ರು ಮತ್ತೆ ದಕ್ಷಿಣೆ ವಾಪಸ್ ಕೊಟ್ಟಿದ್ದಾರೆ. ಅಂದರೆ ನೀವು ನನ್ನನ್ನು ಬೆಳೆಸಿದ್ರಿ, ಹಂಗಾಗಿ ನಾನು ನಿಮ್ಮ ಮಗನ ಬೆಳೆಸ್ತೀನಿ ಅಂತ ಹೇಳಿ 2ನೇ ಬಾರಿ ಮಧು ಬಂಗಾರಪ್ಪನವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಇದು ಇಷ್ಟ ಆಯಿತು. ಇನ್ನು ಚಿಕ್ಕೋಡಿಗೆ ಬಂದರೆ ಹೇಳಿದ್ನಲ್ಲ, ಮತ್ತೆಗೇನ್ ಸಾಹುಕಾರ ವರ್ಸಸ್ ಸೌದಿ ಕಾಳಗ ಮತ್ತೆ ಶುರುವಾಗಂಗೆ ಕಾಣಿಸ್ತಾ ಇದೆ. ಶತಗತಾಯ ಆಗಲಿ ಸೌದಿಗೆ ಸಿಗಬಾರ್ದು ಅಂತಂದು ಹೇಳ್ತಾ ಇದ್ರು ನೆನ್ನೆ ಲೀಸ್ಟ್ ಆಗೋದಕ್ಕಿನ್ನು. ಬಟ್ ನೆನ್ನೆ ಲೀಸ್ಟ್ ಬಂದ ಮೇಲೆ ಒಂದು ವಿಷಯ ಬಂತು, ಸೌದಿಗೆ ಕೊಡಿ ಅಂತಂದು ಎಲ್ಲೋ ಸತೀಶ್ ಜಾರಕಿಹೊಳಿನೇ ಹೇಳಿದಾರಂತೆ ಅನ್ನೋ ಒಂದು ಸುದ್ದಿ ಇದೆ. ಅದೆಷ್ಟರ ಮಟ್ಟಿಗೆ ಸತ್ಯ ಸುಳ್ಳು, ರಾಜಕಾರಣದಲ್ಲಿ ಏನಾಗೋದು ಗೊತ್ತಾ, 100 ಸುದ್ದಿ ಓಡ್ತಾ ಇರ್ತವೆ, ಯಾವುದೋ ಒಂದೇ ಸತ್ಯ ಆಗೋದು, ಇನ್ನು 99 ಸುಳ್ಳಾಗ್ತವೆ. ಬಟ್ ನೆನ್ನೆ ಬಂದಿರೋದ್ರಲ್ಲೂ ಕೂಡ ಅವ್ರು ಅಷ್ಟೊಂದು ಫೈಟ್ ಮಾಡಿದವ್ರು ಅವ್ರು ಹೇಳಿರ್ತಾರ ಅನ್ನೋದೊಂದು ಅನುಮಾನ ಇದ್ದೇ ಇದೆ. ಇನ್ನು ಬೆಳಗಾವಿಗೆ ಹೋದರೆ ಯಾರೂ ಇಲ್ಲ, ಬೆಳಗಾವಿಲಿ ಬಾರಿ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕೆಂದರೆ ಈಗ ಬೆಳಗಾವಿ ಉಸ್ತುವಾರಿ ಅಥವಾ ಗೋಕಾಕ್ ಆದ್ರೂ ಸತೀಶ್ ಜಾರಕಿಹೊಳಿ ಬೆಳಗಾವಿನ ಚಿಕ್ಕೋಡಿನ ರೆಪ್ರೆಸೆಂಟ್ ಮಾಡಿದ್ದಾರೆ. ಯಾಕೆ ಎಮ್ಕನ್ ಮರಡಿ ಚಿಕ್ಕೋಡಿಗೆ ಬರುತ್ತೆ, ಅಥಣಿಯೂ ಅಷ್ಟೇ, ಅಥಣಿ ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಮತ್ತು ಅದಲ್ಲದೆ ಮಗಳು ಗೆಲ್ಸೋ ವಿಚಾರದಲ್ಲಿ ಅವರಿಬ್ಬರಿಗೆ ಮುನ್ಸಿದೆ. ಯಾಕೆಂದರೆ ಕಾಗವಾಡದಲ್ಲಿ ಮತ್ತು ಅಥಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು BJPಗೆ ಹಾಕಿ ಓಟು ಅಂತ ಹೇಳಿದ್ರಂತೆ ಯಾರು ಲಕ್ಷ್ಮಣ್ ಸವದಿ. ಹಂಗಾಗಿ ಇವರು ಅವ್ರ ವಿರುದ್ಧ ಫೈಟ್ ಮಾಡೋರು ಯಾರೋ ಸತೀಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿ. ಸಹಜವಾಗಿ ಅವ್ರದ್ದು ಹಿಂದೆಯಿಂದನೂ ಫೈಟ್ ಇತ್ತು. ಹಾಗಾಗಿ ಈ ಬಾರಿ ಅದೊಂದು ಅಚ್ಚರಿಯಾಗಿ ಆಗೋಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಶಾಕ್ ಆಗಿದೆ. ಇನ್ನು ಅದು ಬಿಟ್ಟರೆ ಬಾಗಲಕೋಟೆಯಲ್ಲಿ ವಿಜಯನಂದ ಕಾಶಪ್ಪನವರು
ನನಗೆ ಬೇಕು 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 ಅಂತಿದ್ರು. ತಿಮ್ಮಾಪುರ ಅವ್ರಿಗೆ ಒಂದು ಅವಕಾಶ ಮಿಸ್ ಆಗಿ ಕಾಶಪ್ಪನವ್ರಿಗೊಂದು ಅವಕಾಶ ಸಿಕ್ಕಿದೆ, ಕೆಲಸ ಮಾಡಲಿ. ಅಲ್ಲಿ ಪಾಪ ಇವರು ಇನ್ನೊಂದು ಹೇಳೋದು ಮರ್ತೆ, ನಾನು ಗದಗಲ್ಲಿ ಯಾರು ಬ್ಯಾಡಗಿ ಬ್ಯಾಡಗಿ ಅಲ್ಲ, ಇದರ ಯಾವುದೋ ಬಾಗಲಕೋಟೆಯಲ್ಲಿ ಬ್ಯಾಡಗಿ ಎಮ್ ಎಲ್ ಎಗೆ ಒಂದು ಅವಕಾಶ ಸಿಗಬೇಕಿತ್ತು ಶಿವಣ್ಣನವ್ರಿಗೆ. ಅವರು ಪಾಪ ಸೀನಿಯರ್ ಲೀಡ್ರು, ಅವ್ರಿಗೂ ಒಂದು ಅವಕಾಶ ತಪ್ಪಿದೆ. ವಿಜಯನಂದ ಕಾಶಪ್ಪನವ್ರಿಗೆ ಸಿಕ್ಕಿದೆ, ಮಾಡ್ಕೊಂಡು ಹೋಗಲಿ. ಇಷ್ಟಾಗಿತ್ತು ಈ 30 ಜಿಲ್ಲೆಗಳ ಒಂದು ವಿಶ್ಲೇಷಣೆ. ಒಂದು ಕಾಸ್ಟ್ ಕಾಂಬಿನೇಷನ್ ವಿಚಾರ ನೋಡಿದಾಗ ಮತ್ತು ಮುಂದಿನ 2028 ವಿಧಾನಸಭಾ ಚುನಾವಣೆ ನೋಡಿದಾಗ ಇದು ಒಂದಂತಕ್ಕೆ ಬೆಟರ್. ಬಟ್ ಹೋಲ್ಡಿಂಗ್ಸ್ ಇಲ್ಲ. ಇಲ್ಲಿ ಜಿಲ್ಲಾ ರಾಜಕಾರಣದ ಮೇಲೆ ಹಿಡಿತ ಇಟ್ಕೊಂಡಿರೋ ಅಂಥವರು ಒಂದೆರಡು ಮುಖಗಳು ಕಾಣಿಸ್ಬೋದು, ಒಂದೆರಡು ಮುಖಗಳು ವಿನಃ ಇನ್ಯಾವುದು ಕಾಣಿಸಲ್ಲ. ಇವಾಗ ಸಪೋಸ್ ನಾವು ಒಬ್ಬೊಬ್ಬರನ್ನೇ ಹೇಳ್ತಾ ಬಂದರೆ 1-2-3 ಜನ ಕಾಣಿಸ್ತಾರೆ. ಯಾರು? ಈಗ ಚೆಲುವರಾಯ ಸ್ವಾಮಿ ಅವರೇನೇ ಇರಲಿ, ಅಲ್ಲಿ ಜಿಲ್ಲೆ ಮಟ್ಟಕ್ಕೆ ಎಲ್ಲ ಶಾಸಕರ ಜೊತೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ, ಅವರು ವರ್ಕ್ ಮಾಡ್ತಾರೆ. ಮತ್ತು ಎಂ ಬಿ ಪಾಟೀಲ್ದು ಒಂದಂತಕ್ಕೆ ಓಕೆ, ಬಟ್ ಅಷ್ಟರ ಮಟ್ಟಿಗಿಲ್ಲ ಅಲ್ಲಿನ ಜಿಲ್ಲೆ. ಯಾಕೆಂದರೆ ಅಲ್ಲಿ ಶಿವಾನಂದ ಗೌಡ್ರಿಗೂ ಮತ್ತು ಇವ್ರಿಗೂ, ಶಿವಾನಂದ ಪಾಟೀಲ್ರಿಗೂ ಎಂ ಬಿ ಪಾಟೀಲ್ಗಾಗಲ್ಲ, ಇವ್ರಿಗೂ ಆಗಲ್ಲ, ಯಾರು ಯಶವಂತರಾಯಗೌಡ ಪಾಟೀಲ್ಗೂ ಆಗಲ್ಲ. ಎಗೈನು ಇವರಿಬ್ರನ್ನ ಕಂಡ್ರೆ ಅಪ್ಪಾಜಿ ಗೌಡ್ರಿಗಾಗಲ್ಲ. ಇದು ಸಮಸ್ಯೆ ಇದೆ ಅಲ್ಲಿ. ಹೀಗಾಗಿ 1-2-3 ಜನ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಶಿವಲಿಂಗೇಗೌಡ, ಯಾರು ಜಾರಕಿಹೊಳಿ ಆಗಿರ್ಬೋದು, ಇವರು ಅವ್ರ ಗೆಲ್ಲಿಸ್ಕೊಬರೋ ಅಂತ ತಾಕತ್ತಿದೆ. ಇವನ್ ಖುದ್ದು ಸಿದ್ದರಾಮಯ್ಯ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು. ಆದರೆ ಇನ್ಯಾವುದೇ ಮಟ್ಟಿಗೆ 2028ಕ್ಕೆ ಇವ್ರೇನು ಫ್ಯೂಚರಿಸ್ಟಿಕ್ ಆಗಿ ಹೇಳ್ತಾ ಇದ್ದಾರಲ್ಲ, ನಾವು 28ಕ್ಕೆ ಮತ್ತೆ ವಿಧಾನಸೌಧದಲ್ಲಿ ನಾನು ಬಾವುಟ ಹಾರಿಸ್ತೀನಿ, ನಾನು ಪಕ್ಷವನ್ನು, ಕಾಂಗ್ರೆಸ್ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಅಷ್ಟರ ಮಟ್ಟಿನ ಒಂದು ಹೋಪ್ಸು ಅಂದರೆ ಇರ್ಬೋದು. ಯಾರು ಯಾವ ಕ್ಷಣದಲ್ಲಿ ಇನ್ನೂ 2 ವರ್ಷ ಟೈಮ್ ಇದೆ, ಆ 2 ವರ್ಷದಲ್ಲಿ ಬದಲಾವಣೆ ಮಾಡ್ಕೋಬೋದು, ಹೋಲ್ಡಿಂಗ್ಸ್ ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಆದರೆ ಈ ಕ್ಷಣಕ್ಕೆ ಜಾತಿ ಕಾಂಬಿನೇಷನಲ್ಲಿ ಕಾಂಗ್ರೆಸ್ಸು ಮತ್ತು ಡಿ ಕೆ ಶಿವಕುಮಾರು ಸಕ್ಸಸ್ ಆಗಿದ್ದಾರೆ. ಕಾಸ್ಟ್ ಕಾಂಬಿನೇಷನ್ ಮಾಡೋದ್ರಲ್ಲ ಅದ್ಭುತವಾದ ಕಾಸ್ಟ್ ಕಾಂಬಿನೇಷನ್ ಮಾಡಿದ್ದಾರೆ. ಆದರೆ 2028ಕ್ಕೆ ಅಧಿಕಾರಕ್ಕೆ ಬರೋಕ್ಕೆ ಒಂದು ಹೋಲ್ಡಿಂಗ್ಸ್ ಇರೋ ಟೀಮ್ ಇದೆಯಾ? ಈ ಕ್ಷಣಕ್ಕೆ ಇಲ್ಲ ಅಂತಂದೇ ಅನ್ನಿಸ್ತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆ ವೈಸು ಪ್ರತಿ ಜಿಲ್ಲಾವಾರು ಒಂದೊಂದು ರಿಪೋರ್ಟ್ ನಾನು ಕೊಡ್ತಾ ಹೋಗ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ.